ಭಗವಂತ ಅದು ಏನ್ ಮಡಗಿದೇನೋ ಏನೋ ಒಂದು ಕಾಣಕರ್ರೆ. ಈ ಹೆಣ್ಣು ಗೊಂಬೆಗೆ ಈ ಗಂಡು ಗೊಂಬೆ ಅದ್ ಏನಾಗಿದದ ಸಾಯ್ತಾರೆ. ಅವರು ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ಬೇಕು, ಅವ್ಳು ಮೊಬೈಲ್ ಕೇಳಿದ್ರೆ ಮೊಬೈಲ್ ಕೊಡಿಸ್ಬೇಕು, ಬಟ್ಟೆ ಕೇಳಿದ್ರೆ ಬಟ್ಟೆ ಕೊಡಿಸ್ಬೇಕು, ಅವ್ಳು ಮೊಬೈಲ್ಗೆ ಕರೆನ್ಸಿಗೆ ಹೋದ್ರು ಹಾಕ್ಸ್ಬೇಕು. ಇವೆಲ್ಲ ಮಾಡಿದ್ರೆ ಕಣ್ರಿ ಗಂಡನ ಆಸೆ ಈಡೇರುವುದು. ಈಗ ನನ್ನೇ ನೋಡ್ರಿ, ಒಳ್ಳೆ ಆಡ್ ಮರಿ ಈಚಾರ ವಾತ್ ಮರಿ ಬಂದಾಗ ಈ ಬಾಂಬನ್ ಈಚಾರ ಹೆಂಗ್ ತಿರುಗ್ತಾದ್ರಿ ಅಂತ ಇವತ್ತು ಏನಾದ್ರು ಮಾಡಿ ಇವಳ ಪಟಾಯಿಸಿ ಕೆಡಬಿಡ್ಬೇಕನ್ರಿ. ಸಾಹೇಬ್ರ ನಿಂತ್ಕೊಳ್ಳಿದ್ದೆ ಹಿಂಗ್ ಬಿಟ್ರಲ್ಲ, ನೀವು ನೋಡ್ತಾವ್ರ ಏನು ದೊಡ್ಡ ಸಾಹೇಬ್ರ ಕಾಣಿಸ್ತದ್ರಿ. ಏನ್ ಸಮಾಚಾರ? ನಮ್ಮೂರಲ್ಲಿ ಏನಾಗ್ಬೇಕಾಗಿತ್ತು ಸಾಹೇಬ್ರ? ಏನಿಲ್ಲ, AC ಸಾಹೇಬ್ರು PA ನಾನು. ಈ ಊರಲ್ಲಿ ಒಬ್ಬ ತಿಮ್ಮ ಅಂತ ಇದಾನಂತಲ್ಲ, ಎಲ್ಲಾರ್ಗು ನಾನು ಅದನ್ ಮಾಡಿಸ್ಕೊಡ್ತೀನಿ ಇದನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲಾರ ಹತ್ರ ದುಡ್ಡು ತಿನ್ಕೊಂಡು ಓಡಾಡ್ತಾ ಇದಾನಂತಲ್ಲ, ಅವನನ್ನ ಹುಡಿಕೊಂಡ್ ಬಂದಿದ್ದೀನಿ. ಕರ್ಕೊಂಡೋಗಿ ಒದ್ದು ಒಳಗಡೆ ಹಾಕ್ಬೇಕು. ಅಂದಾಗೆ ಅವನೇನಾದ್ರು ನಿಮ್ಗೆ ಗೊತ್ತಾ ಸಾಹೇಬ್ರೆ? ನೀವೇನ್ ಹೇಳಿದ್ರೆ ತಿಮ್ಮ ಅಂತನ? ಮೇಡಮ್ ಅವ್ರೆ ಸಾಹೇಬ್ರೆ ಹಂಗಲ್ಲ ಕಣ್ರಿ, ತಿಮ್ಮ ಅಂತ ಕೆಲಸ ಮಾಡೋನಲ್ಲ ಕರ್ರಿ. ಊರಲ್ಲಿ ಸಿಕ್ಕಾಬಿಟ್ಟೆ ಒಳ್ಳೆ ಹುಡುಗ ಅವನು. ತಪ್ಪ ಮಾಹಿತಿ ಕೊಟ್ಟು ಗಬ್ಬೇಸ್ಬಿಟ್ಟವ್ರು ಯಾರೋ ನಿಮ್ಗೆ ಅಂತ ಕೆಲಸ ಮಾಡೋನಲ್ಲ ಸಾಹೇಬ್ರೆ. ತಿಮ್ಮನ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೀಯ ಅಂದ್ರೆ ತಿಮ್ಮನ್ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತು, ನಿನ್ಗೆ ಹತ್ರ ಸಂಬಂಧನೇ ಇರ್ಬೇಕು ಅಂತ ಕಾಣುತ್ತೆ. ಮೊದ್ಲು ಅವ್ನು ಎಲ್ಲಿದ್ದಾನೆ ಅಂತ ಹೇಳು, ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ತೀನಿ ಅವನ್ನ. ಏರೋಪ್ಲೇನು ಅಂತವ್ರೆ. ನಮ್ಮೂರಲ್ಲಿ ಈಗ ಯಾರೋ ಟೂರ್ಗೆ ಹೋಗಿದ್ ಬಂದ್ರು, ಅದ್ ಬಿಟ್ಟು ಯಾರು ಹೋಲಿಲ್ಲ. ಏರೋಪ್ಲೇನ್ ಹೋಗಿದ್ ಬಂದ್ಬಿಡ್ತೀನಿ, ಅದ ಹೆಂಗ್ ಹತ್ತಿಸ್ಬಿಡಿ ಸಾಹೇಬ್ರೆ. ಮೂದೇವಿ ತಗೊಂಬಂದು ಏರೋಪ್ಲೇನ್ ಅಂದ್ರೆ ಏನ್ ಮೇಲ್ ಹತ್ತಿಸ್ಕೊಂಡು ಕರ್ಕೊಂಡೋಗಿ ಏನು ಸಿಟಿನ ರೌಂಡ್ ಹೊಡಿಸ್ತೀನಿ ಅಂತ ತಿಳ್ಕೊಂಡಿದ್ಯಾ? ಏರೋಪ್ಲೇನ್ ಅಂದ್ರೆ ಗೊತ್ತಿಲ್ವಾ? ಕರ್ಕೊಂಡೋಗಿ ಒಂದು ಕತ್ಲೆ ಕೋಣೆಲಿ ಅವನನ್ನ ಕೆಳಗಡೆ ಹಿಂಗೆ ತಲೆನ ಮಾಡಿ ನೇತಾಕಿ ದೊಡ್ಡ ರಾಡ್ಗೆ ಖಾರದ ಪುಡಿನ ತುಂಬಿಟ್ಟು ಸರಿಯಾಗಿ ಹಿಂದ್ಗಡೆಯಿಂದ ಕೆಳಕು ಮೇಕು ಎಲ್ಲ ಗ್ಯಾಸ್ ಬರ್ತಾ ಇರ್ಬೇಕು ಹಂಗೆ. ಸಾಹೇಬ್ರೆ ಏನು ತಿಮ್ಮ ಆತರ ಹುಡುಗ ಅಲ್ಲ, ಯಾರೋ ನಿಮ್ ಸುಳ್ಳೆ ಬಿಟ್ಟವ್ರೆ. ಇದು ನಿಮ್ ಕೈ ಎಲ್ಲ ಕಾಲು ಅಂತ ತಿಳ್ಕೊತೀನಿ. ಬೇಕಾದ್ರೆ ಲಂಚ ಗಿಂಚ ಹೊಸಿದ್ ಕೊಡ್ತೀನಿ, ಇದ ತಕೊಂಡು ಹೊಸಿದ್ ಸಂಸ್ಬಿಡಿ ಸಾಹೇಬ್ರೆ. ಹಿಂಗ್ ಮಾಡ್ಕೊಂಡೆ ನೀನ್ ಈ ತರ ತಂದಿಟ್ಕೊಂಡಿರೋದು. ಲೇ ನನಗ್ ಗೊತ್ತು ಕಣೋ, ನೀನೇ ಅಂತ ಚೆನ್ನಾಗ್ ಗೊತ್ತು. ಮಗನೆ ಕರ್ಕೊಂಡೋಗ್ ಒದ್ದು ಒಳಗಡೆ ಹಾಕಿದ್ರೆ ಆವಾಗ ಸರಿ ಆಗುತ್ತೆ. ನಡಿಯೋ ಬಚಾವಾಗ್ಬೇಕಲ್ಲಪ್ಪ ಸಾಹೇಬ್ರು. ಏನಪ್ಪ ಮಾಡುದು? ಇದು ಬೇರೆ ನಾನ್ ಬೇರೆ, ಈ ಗಾಬರಿ ಒಳಗೆ ನಾನೇ ತಿಮ್ಮ ಅಂತ ಬೇರೆ ಹೇಳ್ಕೊಬಿಟ್ಟೆ. ಏನ್ ಮಾಡುದು ಮೇಡಮರೇ? ನೋಡಿ ಮನ್ಸ್ ಮಾಡಿ ತಗ, ಇನ್ನೊಂದು ತಗಡೆ ಹೆಂಗೋ ಈಸ್ಕೈದೆ ಅಂದ್ರೆ ಲಂಚ ಕೊಟ್ಟು ಮಂಚಕ್ಕೆ ಏರಿಸ್ಬೇಕು ಅಂತ ಮಾಡಿದ್ಯಾ? ಸಾಹೇಬ್ರೆ ನಾನ್ ಲಂಚ ಕೊಡ್ತೀನಿ ಅಂತ ನಮ್ಮ ಮಟ್ಟಿಗೆ ಬಂದ್ ಮಂಚಕ್ಕೆ ಮನಿ ಕರಿ ಅಂದೆ, ನೀವೇ ಹಿಂಗ್ ಮಾತಾಡ್ತಿರಲ್ಲ ಸಾಹೇಬ್ರೆ. ನೀ ಗಂಡಸುಲನೆ ಎಲ್ಲ ಬಸ್ಟಾಗ ಹೇಳ್ಬಿಡಲ್ಲ, ನೀವ್ ಹೇಳುದ್ ಕೇಳಿದೆ ಅಷ್ಟೇ. ಸರಿ ಹೋಗ್ಲಿ ಬಾಯ್ಲಿ ಹೋಗ್ಲಿ, ನೀನನ್ನ ಬಿಟ್ಬಿಡ್ತೀನಿ. ಅಂದಂಗೆ ನಿಮ್ಮೂರಲ್ಲಿ ಒಬ್ಳು ಬಾಮ ಅಂತ ಇದ್ದಾಳಂತಲ್ಲ, ಮಾಲ್ ಹೆಂಗೆ ಅವಳ ಸಾಹೇಬ್ರೆ? ಈ ತುಂಡ್ ಐಕ್ಳು ಸೇರಿಸ್ಬಿಟ್ಟು ಈಗ ಮಾಯಸಣ ರಬಿದು ಲವ್ ಫೇಲ್ ಆಗ್ಬಿಟ್ಟಿದ, ಅವ್ರ ಜೊತೆನೂ ಓಡಾಡ್ತಾಳೆ. ಈ ಬೊಮ್ಮೆ ಹೆಸರ ಮಟ್ಟಿ ಮುಚ್ಚಾರ ಅವನೇ, ಅಣ್ಣಾನ ಒಂದ್ ಯಾವ್ದಾರ ಇದ್ರೆ ಹೇಳು, ಅಣ್ಣಾನ ಒಂದ್ ಯಾವ್ದಾರ ಇದ್ರೆ ಹೇಳು ಅಂತಾನೆ. ಅವನ ಜೊತೆನೂ ಓಡಾಡ್ತಾಳೆ. ಈಗ ನಮ್ ಕಟಾರಿ ವಿಜಯ್ ಜೊತೆ ಬೆಂಗಳೂರಿಗೆ ಇತ್ತಿಂದ ಹೋಗಿದ್ ಬರ್ತಾವಳೆ. ಇಲ್ದವ್ರು ಕಾಯಿಲೆ ಬರ್ಸ್ಕೊಬಿಟ್ಟು ಏಡ್ಸ್ ಬರ್ಸ್ಕೊಬಿಟ್ಟು ಏಡ್ಸು ನೀ ಬಂದ್ ನೋಡಿದ್ಲಾ? ಏಡ್ಸ್ ಬಂದಿರೋದ ಯಾವಾಗ್ಲೇ ಬಂತು ನನ್ಗೆ ಏಡ್ಸು. ವೇಷ ಪೂಸ ಅಯ್ಯೋ ಕತೆಯೇ ಎದುರು ಬೆಚ್ಚೋಗಿದ್ರೆ ತೊಳ್ಳೆ ಎಲ್ಲ ಅಳ್ಳಾಡೋದು ಹಂಗಿಯ. ನೀನ್ ಹೇಳು. ನಾನು ಗೊತ್ತಿಲ್ಲ, ಮರ್ಯಾದೆಗೆ ಹೇಳು. ನನ್ಗೆ ಏಡ್ಸ್ ಬಂದೈತೆ ಅಂದಲ್ಲ, ಯಾವಾಗ ಸಿಟ್ಟು ಮಾಡ್ಕೋಬೇಡಮ್ಮ. ಏನ್ ಗೊತ್ತೇ, ನಾನು ಬಚಾವಾಗ್ಬೇಕಾಯ್ತು. ಸುಮ್ನೆ ಏನೋ ಪಟ್ಟಿ ಕಟ್ಟಿದ್ರಲ್ಲ ನಂಗೆ ಗೊತ್ತೇ, ದಾರ ಇಲ್ಲದೆ ಬುಗ್ರಿ ಬಿಟ್ಟು ಈ ಊರಲ್ಲಿ ನಾನು ಸುಮ್ನೆ ಏನೋ ಬಚಾವಾಗುವ ಅಂತ ಹೇಳ್ದೆ. ಅದ್ಕೆ ಸಿಟ್ಟು ಮಾಡ್ಕೊಂಡಿ ನನ್ ಬಾಮ. ಅದ್ ಸರಿ, ಈ ಪ್ಯಾಂಟು ಈ ಶರ್ಟು ಇವೆಲ್ಲ ಎಲ್ಲಿಂತಂದೆ? ನಿನ್ ಗೆಟಪ್ ಏನು? ಗೋವಿಂದ ಗೋವಿಂದ ಅಂತೀನಿ.
ಸುಮ್ನ 3 ಜನರ ಹೆಸರು ಕನ್ಫ್ಯೂಸ್, ಬೇಜಾರ್ ಮಾಡ್ಕೊಬೇಡ. ಇಲ್ಲ ಪರವಾಗಿಲ್ಲ. ತಿಮ್ಮ ಮತ್ತೆ ಏನಾಗೋಯ್ತು ಗೊತ್ತೇನಾ, ಅಲ್ಲಿ ಕೆರೆ ಏರಿ ಮೇಲೆ ಬರ್ತಾ ಇದ್ನ, ಯಾವನ ಒಬ್ಬ ಬಟ್ಟೆ ಎಲ್ಲ ಕಳ್ಸ್ಬಿಟ್ಟು ಏರಿ ಮೇಲೆ ಇಟ್ಬಿಟ್ಟು ಒಳಗಡೆ ಸ್ನಾನ ಮಾಡ್ತಾ ಇದ್ದ. ನಾನು ಹಾಯ್ ಹಾಯ್ ಅಂತಂದೆ, ಅವ್ನು ಹಂಗೆ ಎದ್ ನಿಂತ್ಕೊಂಡ್ಬಿಟ್ರೆ ನೋಡಿದ್ರೆ ಚಡ್ಡಿ ಹಾಕಿರ್ಲಿಲ್ಲ. ನೀ ನೋಡ್ಬಿಟ್ಟು ಎದುರು ಸ್ನಾನ ಮಾಡಿ ಬಿದ್ದೋಗಿದ್ದೆ. ಓ ಇಷ್ಟು ಮಾತ್ರ ಮ್ಯಾಲಕ್ ಕಾಣ್ತಿತ್ತೆ, ಹಂಗೆ ಹೇಳೋ ಬಿಡ್ಸಿ. ನೀನ್ ಯಾಕೆ ಅಲ್ಲಿಗೆ ಹೋದಿ? ನನ್ನ ಮಗನ ಕಿತ್ತೋದ್ ನನ್ನ ಮಗ ನೀನು. ಅದಕ್ಕೆ ಅವ್ನ ಹಂಗೆ ಬುಂಡ ಬುಂಡ ನಿಂತಿರ್ಲಿ ಅಂತ ಅವ್ನ್ ಬಟ್ಟೆ ಎತ್ತ ಹಾಕೊಂಡ್ಬಂದ್ಬಿಟ್ಟೆ. ಹೆಂಗ್ ಕಾಣ್ತಾ ಇದೀನಿ? ನೀನೇನೋ ಸೂಪರ್ ಆಗಿ ಕಾಣ್ತದಿವಮ್ಮ. ಮತ್ತ ಅವನ್ ಕತೆ ಗೊಂಟೇಶ್ವರ ಎಷ್ಟು ನೋಡಿದಾರ. ಅಯ್ಯಪ್ಪ ನಿಂತ್ಕೊಳ್ಳಿ ಅಂತ ಬಂದ್ಬಿಟ್ಟೆ ನಾನು. ಸರಿ ಬಾಬಾ, ಈ ಸೀನ ನೋಡಿ ಏನೋ ತರಾತುರಿಲ್ ಬತ್ತವನೆ. ಆಟ ಆಡ್ಸುವ ಹಂಗೆ ನಿಂತ್ಕೊಳ್ಳ ಸೀನಾ. ಜೋಬಲ್ ದುಡ್ಡು ಇಲ್ಲ, ಆಸ್ಪತ್ರೆ ಗಿರಾಕಿನೂ ಇಲ್ಲ, ಏನ್ ಮಾಡೋಣ? ಗಿರಾಕಿ ಹುಡಿಕ ಹೋಯ್ತವನಿ ಕಲ. ಅದೇಂಗಾರ ಅಲ್ಲಿ ಏನೋ ಸೀನಾ ಇಲ್ದವ್ರು ಸೂಜಿ ಎಲ್ಲ ಚುಚ್ಚಿ ಊರ್ ಜನ ಎಲ್ಲ ಸಾಯಿಸ್ತಾವನೆ. ಸೀನಾ ಇದ್ರೆ ಹುಡಿ ಕೊಡು ಅಂತ ಸಾಹೇಬ್ರು ಬಂದು ಕೇಳ್ತಾವ್ರೆ. ಯಾರು? AC ಸಾಹೇಬ್ರು PA ಕಲಲ್ಲಿ. ಯಾವ AC ಸಾಹೇಬ್ರಲ್ಲ ಇವ್ರಲ್ಲ, ನೋಡಕ್ ಒಳ್ಳೆ ಪೇಪರ್ ಆಗಿರಂಗಿದ್ದಾನೆ. ನೀನು ಜೀವನ ಬರೀ ಓದಿ. ನನ್ ಮಗ ಬಾಳ ಮಾತಾಡ್ತಾ ಇದ್ದಾನೆ ಕಣೋ. ನೀನೇನೋ AC ಅಲ್ಲ ಇದು ಓಸಿ. ನನ್ಗೆ ಹೇಳ್ತಿಲ್ಲ ತಿಮ್ಮ. ನಿಮ್ಮ ಅದಕ್ಕೆ ಹೇಳೋದು ನನ್ ಮಕ್ಳ ಹತ್ರ ಎಲ್ಲ ಮಾತಾಡ್ಬೇಡ ಅಂತ. ಮಗನ ಕರ್ಕೊಂಡೋಗಿ ಕಾರ್ಬಿಡಿ ತುಂಬಿದ್ರೆ ಗೊತ್ತಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಕೇಳ್ಕಲ್ಲ ಅದೇನು ಹಸಿ ಕೊಟ್ಬಿಟ್ಟು 5,000 ಕೊಟ್ಬಿಟ್ಟು ಬಿಟ್ಬಿಡು ಕೇಳ್ಕಲ್ಲ. 5,000 ಹೋಗಲ್ಲ. ನಾನೇ ಇದುವರೆಗೂ 5 ಅಲ್ಲ 200-300 ಸಂಪಾದನೆ ಮಾಡೋಕ್ ಆಯ್ತಾ ಇಲ್ಲ. ಗಿರಾಕಿ ಹುಡ್ಕೊಂಡಿದ್ದೀನಿ ಅಂತ ತಿರುಗ್ತಾ. ಆಮೇಲೆ ಏನು ಮಾಡಿದ್ರೈತೆ ಸರ್ಸಾಕ 4 ಕುರಿ ಸಾಕಿದಾಳೆ. ಅವ್ನು ಮಾರ್ಬಿಟ್ಟು ಅವ್ರು ಕೊಟ್ರಾಯ್ತದೆ. ಅಟ್ಟಿಗೆ ಹೋದ್ಮೇಲೆ ಹೊಡಿದು ಇಲ್ಲಿ ಬಂದು ಹೊಡ್ಬಿಟ್ಟಾಳೆ. ಕೊಟ್ಬಿಟ್ಟು ಬಚಾವ ಈಗ ನಮಗೆ ನೋಡ್ಕವ. ನೀ ಕೊಟ್ಟಿಯೋ ಕೊಡಿದ್ರು ಹೇಳಪ್ಪ. ಇಲ್ಲ ಏನಪ್ಪ ಬಾಲ ಇಲ್ಲ. ಇದು 10 ಬೇಡಕ್ಕಲ್ಲ, ಒಂದು 200-300 ಅಡ್ಜಸ್ಟ್ ಮಾಡ್ಲಾ? 200-300 ಇಸ್ಕಕ್ಕೆ ರಿಟೈರ್ಡ್ ರಾಜೇಗೌಡರು ಪೊಲೀಸ್ ಇರ್ತಾರೆ. ಅವನು ತಿಳ್ಕೊಂಡ್ಬಿಟ್ರೆ ಇವ್ರ AC ಸಾಹೇಬ್ರು PA ಕಲಲ್ಲಿ. ನಿಮ್ಮ ನೀನ್ ಯಾಕೆ ಯೋಚನೆ ಮಾಡ್ತೀಯ ಅಂತ ಯಾಕೋ ಗೊತ್ತಾ ಇಲ್ಲ. ಎಂತೆಂತವ್ರನ್ನ ಬಗ್ಸು ನೀನು. ಯಾಕೋ ತಪ್ಪೇನಿತ ಬಗ್ತಾ ಇಲ್ಲ. ಪೆಟ್ಟಿ ತಡೀರಿ ಸಾಹೇಬ್ರೆ, ಇನ್ನೊಂದ್ಸಲ ಮಾತುಕತೆ ಆಡ್ತೀನಿ. ತಡೀರಿ ಸಾಹೇಬ್ರೆ. ಬರ್ಗೆಟ್ಟವನು ಕಣ, ಇಲ್ಲೂ ಬಿಡ್ತಾ ಇಲ್ಲ ಇವಾಗ. AC ಆಫೀಸಲ್ಲಿ ಇರೋರು ಮೆತ್ಮೆತ್ಕಿಲ್ದೋನೆ ಇನ್ನೇನು ಕೋಲ್ಗುದಿ ತಗ ಆಗ್ತಾರೆ. AC ಆಫೀಸಲ್ಲಿ ಇರೋರು ತಪ್ಪಾಗಿರೋಕೆ. ಈಗ ನಿಮ್ದು ಏನ್ರಪ್ಪ? 5 ಇಲ್ಲ 10 ಇಲ್ಲ, ಕೈ ಹಾಕ್ತೀನಿ. ಎಷ್ಟು ಸಿಗ್ತದೆ ಇರ್ಲ. ರಜಿ ಮದುವೆಗೆ ಮುಯ್ಯಾಕುವ ಅಂತ 5,000 ಮಡಿತನಿದೆ. ಆಗ್ತಾನೆ ಹಂಗೆ ಬಂದು ಉಳ್ಬಿಟ್ಟು ಬಂದ. ಅದು ಅದ್ರ ನಮ್ಮಪ್ಪ ಮನೆಗೆ ಗೇಟ್ ಹಾಕ್ಸ್ಬೇಕು ಮಗ, ಕಾಸು ಕೊಡಿಲ್ಲ ಅಂದ. ಅವನಿಗೂ ಕೊಡ್ದೇನೆ ಅಂಡರ್ವೇರ್ ಜೋಬಲ್ ಮಡಗಿದೆ. ಕೊಡ್ಕೊಳಿಸ್ಬಿಟ್ಟಪ್ಪ ಅದಕ್ಕೆ ತಲ್ಗೋಲಿ ತಗ ಕಳ್ಸೋ. ಮೇಡಮರ ಎಷ್ಟು ಮಡಿಕದು ಪುಡಿ ಆತಗೆ ಇದೆಯಾ ದುಡ್ಡು? ಇಟ್ಟವನೋ ಏನೋ. ಸರಿ ಹುಷಾರು, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡ್ಬೇಡ ಅಂತ ಹೇಳು ಅವನ್ಗೆ. ಅಲ್ಲಿ ಕಾಯ್ತಾ ಇರ್ತೀನಿ, ಬಂದ್ಬಿಡು ನೀನು. ನಿಂತ್ಕರಿ ಸಾಹೇಬ್ರೆ, ಮಾತಾಡ್ಕೊ ಬರ್ತೀನಿ. ನೀ ಮಾತಾಡ್ಕೊ. ಎಲ್ಲ ಕಲಸಿದಲ್ಲಿ ಈಗ ನನಗೆ ವಯಸ್ಸಿದೆ. ನೀನ್ ತಲೆ ಕೆಡ್ಸ್ಕೊಬೇಡ. ಹೋಗು. ಏರೋಪ್ಲೇನು ಅಡ್ಬಿದಿ ಒಳಗೆ ಎಲ್ಲೋ ಜಾತ್ರೆ ತಗೋದೇ ಬರುವುದಿಲ್ಲ. ಅಡ್ಬಿದಿ ಒಳಗೆ ಹಿಂಗದೆ ರೋಡು, ಅದ್ರೊಳಗೆ ದೊಡ್ಡ ಏರೋಪ್ಲೇನ್ ಬರ್ತದೆ. ಏನು ಬರೋದು ನನ್ಗೆ ಹಾಕಿದೆಯಲ್ಲ ತಿಮ್ಮನ್ಗೆ. ಓಲಾ ತಲೆ ಯಾಕೋ ನೀನ್ ನೋಡ್ರಿ ಅವ್ರ ಜೊತೆ ಫಿಕ್ಸ್ ಆಗ್ಬಿಟ್ಟು ಅಂತಂದ್ರೆ ವಸೂಲಿ ಮಾಡ್ತಾರ. ಫಿಕ್ಸ್ ಮಾಡ್ಬೇಕಲ್ಲಿ. ಓಲಾ ತಲೆ ಕೆಡ್ಸ್ಕೊಬೇಡಲ್ಲ. ಈ ತಿಮ್ಮನ್ಗೆ ಹೇಳಿದ್ಮೇಲೆ ಓಲಾ ತಲೆ ಕೆಡ್ಸ್ಕೊಬೇಡ.